ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 8, 2026ರಂದು ಮೈಸೂರಿನ ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ 47 ಮಹಿಳೆಯರಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು ಎಲ್ಲರೂ ಆರೋಗ್ಯವಾಗಿದ್ದಾರೆ ಎಂದು BHIO ಸಂಸ್ಥೆಯ ಮುಖ್ಯ ವಿಕಿರಣ ಆಂಕಾಲಜಿಸ್ಟ್ ಮತ್ತು ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ YS ಮಾಧವಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸರ್ಜನ್ ಡಾಕ್ಟರ್ M ವಿಜಯ್ ಕುಮಾರ್, ಆಟೋಮೋಟಿವ್ ಆಂಕಲ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ನಿರ್ದೇಶಕ ನಾಗರಾಜ್ ಗರ್ಗೇಶ್ವರಿ, BHIO ಸಿಒ ಗೌತಮ್ ಧರ್ಮೇಲಾ, ಶಸ್ತ್ರಚಿಕಿತ್ಸೆಗೆ ಒಳಪಟ್ಟ 47 ಮಂದಿ ಮಹಿಳೆಯರು ಈ ವೇಳೆ ಹಾಜರಿದ್ದರು. ಹೀಗೆ ಒಂದು 2.5 ತಿಂಗಳ ಹಿಂದೆ ನಾವೆಲ್ಲರೂ ಸೇರಿದ್ವಿ. ಈ ತರ ಒಂದು ನಾರಿ ಸ್ವಾಸ್ಥ್ಯ ಪ್ರೋಗ್ರಾಮ್ಗೆ ಕೈ ಹಿಡಿದಿದ್ದೀವಿ ಅಂತ. ಸೊ ಬಹಳ ಹೆಮ್ಮೆಯಿಂದ ವಿ ಆರ್ ಕಮಿಂಗ್ ಔಟ್. ನಿಮ್ಗೆಲ್ಲರಿಗೂ ಗೊತ್ತಂಗೆ ಪ್ರಿವೆನ್ಷನ್, ಸ್ಕ್ರೀನಿಂಗ್, ಟ್ರೀಟ್ಮೆಂಟ್, ಆ 3 ಜೆಂಡಾಗಳು ವಿ ಹ್ಯಾವ್ ಬೀನ್ putting out at every possible ಇದು. ಸೊ ಪ್ರಿವೆನ್ಷನ್, ಸ್ಕ್ರೀನಿಂಗ್, ಯು ನೋ ವಾಟ್ ಕ್ಯಾಂಪ್ಸ್ ಅಂಡ್ ಅದರ್ ಥಿಂಗ್ಸ್ ಇದು. ಟ್ರೀಟ್ಮೆಂಟ್ ಅಲ್ಲೂ ಬಹಳ ಉತ್ಸಾಹದಿಂದ ಈ ಸತಿ ನಮಗೆ ಇಟ್ ಇಸ್ ರಿಯಲಿ ಅ ವೆರಿ ಗುಡ್ ಸ್ಟ್ರೆಂತ್ ಟು ಅವರ್ ರೈಟ್ ಆರ್ಮ್ ಅಂತ ಹೇಳ್ಬೋದು. ಈ ತರ CSR ಇವ್ರು ಮುಂದೆ ಬಂದಿದ್ದು. ಸೊ ದಿಸ್ ಆಪರ್ಚುನಿಟಿ ವಿ ಮೇಡ್ ಅವೈಲಬಲ್ ಟು ಮೆನಿ ಪೀಪಲ್. ಒಂದು 50 ಜನ ನಾನು ಅಂತ ಅನ್ಕೊಂಡಿದ್ವಿ. ವಿ ಕುಡ್ ರೀಚ್ ದಟ್ ಟಾರ್ಗೆಟ್ ಆಫ್ 47. ಮೆನಿ ಪೀಪಲ್ ಹ್ಯಾವ್ ಗಾಟ್ ದ ಬೆನಿಫಿಟ್ ಫ್ರಮ್ ದಿಸ್. ಸೊ ವೆರಿ ಪ್ರೌಡ್ಲಿ ವಿ ವಾಂಟ್ ಟು ಸೇ that what we promised we have delivered. Nari Swasthya program alli with the able and very generous help of Nagaraj Gargeshwari averinda automotive axles idinda very personally he took interest. Patients hatra maatadidru, bandu in person he attended on this. So you can hear from him also, and also from a surgeon Dr. Vijay Kumar, who was responsible for operating on all these people. ಹಾಗೆ ಡಾಕ್ಟರ್ ಅವರು ಹೇಳಿದಂಗೆ ನಿಮ್ಗೆ ತಿಳಿದಿರೋ ಮಟ್ಟಿಗೆ ಮೈಸೂರಿನಲ್ಲಿ ಆಟೋಮೋಟಿವ್ ಆಕ್ಸೆಲ್ಸ್ ಸಂಸ್ಥೆ ಕಳೆದ 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರ, ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ನಮ್ಮ CSR ವತಿಯಿಂದ ನಮ್ಮ 3 ಏರಿಯಾನ ನಾವು ಫೋಕಸ್ ಮಾಡ್ತೀವಿ. ಒಂದು ಪ್ರೈಮರಿ ಎಜುಕೇಶನ್, ಇನ್ನೊಂದು ಪ್ರೈಮರಿ ಎಜುಕೇಶನ್, ಆಲ್ಸೋ ಟೆಕ್ನಿಕಲ್ ಎಜುಕೇಶನ್. ಏರಿಯಾದಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಅದಲ್ಲದೆ ನಾವು ಹೆಲ್ತ್ ಕೇರ್, ಎಸ್ಪೆಷಲಿ ಹೆಲ್ತ್ ಕೇರ್ ಮಾಡುವಾಗ ಯಾವ ಒಂದು ಕಮ್ಯುನಿಟಿ ಇದೆ ಅವ್ರಿಗೆ ದೇ ಕ್ಯಾನಾಟ್ ಅಫೋರ್ಡ್ ದ ಹೆಲ್ತ್ ಕೇರ್, ವಿ ವಾಂಟ್ ಟು ರೀಚ್ ಔಟ್ ಟು ದೆಮ್ ಅಂಡ್ ದೆನ್ ಟ್ರೈ ಟು ಹೆಲ್ಪ್ ದೆಮ್. ಥರ್ಡ್ ಒನ್ ಇಸ್ ಎನ್ವೈರನ್ಮೆಂಟ್. ಸೊ ನಿಮ್ಗೆ ಗೊತ್ತಿರೋಂಗೆ ಕೂರ್ಗಳ್ಳಿ ಲೇಕ್ನ ಅದರ್ ರಿಜ್ಯುಮಿನೇಷನ್ ಪ್ರೋಗ್ರಾಮ್ ಇವಾಗ ನಡೀತಾ ಇದೆ. ಸೊ ಹೆಚ್ಚು ಕಮ್ಮಿ 3 ರಿಂದ 6 ತಿಂಗಳ ಕೆಳಗೆ ನಾವು ನೆಕ್ಸ್ಟ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ನ ಎಲ್ಲಿ ತೊಡಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಯೋಚಿಸ್ತಾ ಇರುವಾಗ, ಸೊ ಇದೊಂಥರ ಏನು ಅಂತಂದ್ರೆ ವೈದ್ಯರು ಹೇಳಿದ ಹಾಲನ್ನ ರೋಗಿ ಬಯಸಿದ್ದ ಹಾಲನ್ನ ಅಂತಂಗೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ನಲ್ಲಿ ಅವಾಗ ಇನಿಷಿಯೇಟಿವ್, ನಾರಿ ಸ್ವಸ್ಥದ ಈ ಪ್ರೋಗ್ರಾಮ್ ಇನಿಷಿಯೇಟಿವ್ ತಗೊಂಡು, ಸೊ ನಮಗೂ ಅವಾಗ ಅದು ಕರೆಕ್ಟ್ ಆಗಿ ನಮ್ಮ ಪ್ರೋಗ್ರಾಮ್ಗೆ ಅದು ಕರೆಕ್ಟ್ ಆಗಿ ಮ್ಯಾಚ್ ಆಯ್ತು. ನಮ್ದು ಏನೇನು ರಿಕ್ವೈರ್ಮೆಂಟ್ ಇದೆ. So like I said, this healthcare benefit need to be really given to those people who need it most. Adu Bharat Cancer Hospital administration team, they have put a lot of effort in identifying that people, those people who needed it most, and then they have ensured that this treatment is given to them. So I'm very happy. Now initially when we initially planned for that, ಡಾಕ್ಟರ್ ಹೇಳಿದಂಗೆ ಹೆಚ್ಚು ಕಡಿಮೆ 50 ಜನಕ್ಕೆ ಇದು ತಲುಪುವಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಡೆಯಲ್ಲಿ 47 ಜನಗಳಿಗೆ ಆಯ್ತು. ಸೊ ಇದನ್ನ ಇದೇ ತರ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನುವ ಆಶಯ ಇದೆ. So we will continue to work with the Bharat Cancer Hospital, and I would like to really thank the Bharat Cancer Hospital management team, Dr. Madhavi, and also doctor who gave all the treatments. So we are very, very pleased that ಇದು ರೆಕಾರ್ಡ್ ಟೈಮ್ ಅಂತಾನೆ ಹೇಳ್ಬೋದು. ನಾವು ಇದುವರೆಗೂ ಬೇಕಾದಷ್ಟು ಪ್ರೋಗ್ರಾಮ್ಗಳಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ದೀವಿ. 3 ತಿಂಗಳಲ್ಲಿ ಒಂದು ಪ್ರೋಗ್ರಾಮ್ ನ ಐಡೆಂಟಿಫೈ ಮಾಡಿ, ಅದನ್ನ ಸ್ಕೋಪ್ ಡಿಫೈನ್ ಮಾಡಿ, ಅದನ್ನ ಕಾರ್ಯಗತವಾಗಿ ಮಾಡೋದು, ಇದು ನಿಜವಾಗ್ಲೂ the effort what put by the Bharat Cancer Hospital team is really admiring.
ನಾನು ಡಾಕ್ಟರ್ ವಿಜಯ್ ಕುಮಾರ್ ಅಂತ, ಸೀನಿಯರ್ ಸರ್ಜಿಕಲ್ ಆಂಕಾಲಜಿಸ್ಟ್. ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ನಿಮಗೆಲ್ಲ ತಿಳಿದಿರೋಂಗೆ ಸರಿಸುಮಾರು ಇವ್ರದ್ದು 40 years ಇಂದ, ನಮ್ಮದು ಆಲ್ಮೋಸ್ಟ್ 35 years ಇಂದ ಮೈಸೂರು ಜಿಲ್ಲೆ ಸುತ್ತಮುತ್ತ ಜಿಲ್ಲೆ ಸೇವೆ ಸಲ್ಲಿಸ್ತಾ ಇದೆ. ಈಗ ಸರ್ ಹೇಳ್ದಂಗೆ 3 months ಬ್ಯಾಕ್ ಲೈಕ್ ಈ ಥರ ಪ್ರಾಜೆಕ್ಟ್ ಅಥವಾ ಪ್ರಪೋಸಲ್ ಶುರು ಆಯಿತು. ನಾರಿ ಸ್ವಸ್ತಿ ಪ್ರೋಗ್ರಾಮ್ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ಸ್ನವ್ರಿಗೆ. ನಿಮಗೆಲ್ಲ ತಿಳಿದಿರೋಂಗೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಅಥವಾ ಸ್ತನ ಕ್ಯಾನ್ಸರ್ ಅನ್ನೋದು ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ವುಮೆನ್. ಸೊ ಕೆಲವರು ಎಕನಾಮಿಕ್ ವೀಕರ್ ಸೆಕ್ಷನ್ ಅವ್ರಿಗೆ ಈ ಸೌಲಭ್ಯನ ಒದಗಿಸಿದ್ರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಈ ಪ್ರಪೋಸಲ್ ಶುರು ಮಾಡಿ ನಾವು ಆಲ್ಮೋಸ್ಟ್ 2.5-3 months ಬ್ಯಾಕ್ ಇದು ಶುರು ಮಾಡಿದ ಪ್ರಾಜೆಕ್ಟ್. ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರಿ. ಸರ್ ಹೇಳ್ದಂಗೆ ವಿ ಆರ್ ಪ್ಲಾನಿಂಗ್ ಫಾರ್ 50 cases. ಅಪ್ ಟು 47 ವಿ ಆರ್ ಏಬಲ್ ಟು ರೀಚ್. ಅಲ್ಲಿ 3 cases ಇದಾಯಿತು. ಬಟ್ ಇದು ಸಕ್ಸಸ್ಫುಲ್ ಒಂದು ಕಡೆ. ಬಟ್ ನಿಮಗೆಲ್ಲ ತಿಳಿದಿರೋಂಗೆ 2.5-3 months ಅಲ್ಲಿ ಇಷ್ಟು ಕೇಸಸ್ ಮಾಡಿದೆ ಅಂದರೆ ಎಷ್ಟು ಕಾಮನ್ ಆಗಿದೆ. ಸೊ ಅದು ಒಂಥರ ಭಯ ಪಡ್ಬೇಕಾಗಂತ ವಿಷಯ. ಅದ್ರ ಜೊತೆ ಏನು ಇನ್ನೊಂದು ಹೇಳ್ಬೇಕಂತಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದಷ್ಟು ಒಳ್ಳೇದು ನೀವೆಲ್ಲ. ಸೊ ಅವೇರ್ನೆಸ್ ಕ್ರಿಯೇಟ್ ಆದಷ್ಟು ಅರ್ಲಿ ಸ್ಟೇಜ್ ಬಂದರೆ ಕ್ಯೂರ್ ರೇಟ್ಸು ಚೆನ್ನಾಗಿರುತ್ತೆ. ಇದು ಪ್ರತಿ ಸತಿ ನಾನು ಹೇಳ್ತಾ ಇರ್ತೇನೆ. ಸೊ ಎನಿವೇ ಲೈಕ್ ಐ ರಿಯಲಿ ಥ್ಯಾಂಕ್ ಅವರ್ ಆಟೋಮೇಟಿವ್ ಆಕ್ಸಿಲ್ ಪೀಪಲ್ ಫಾರ್ ಸಪೋರ್ಟಿಂಗ್ ಎ ನೋಬಲ್ ಕಾಸ್. ಅಂಡ್ ವಿ ಲೈಕ್ ಅಂದರೆ ಫ್ಯೂಚರಲ್ಲೂ ಇದೇ ರೀತಿ ಪ್ರಾಜೆಕ್ಟ್ಸಲ್ಲಿ ಜೊತೆಯಲ್ಲಿ ನಿಲ್ಲೋಣ, ಸಂಸ್ಥೆ ಅಥವಾ ನಮ್ಮ ಸಮಾಜಕ್ಕೆ ಹೆಲ್ಪ್ ಆಗಲಿ ಅಂತ ಕೇಳ್ಕೊಂಡಿರೋದಿಲ್ಲ. ಈವನ್ ಎಕನಾಮಿಕ್ ವೀಕರ್ ಸೆಕ್ಷನಲ್ಲೂ ಕೆಲವೊಬ್ಬರಿಗೆ ವೆಹಿಕಲ್ ಕಾರ್ಡ್ ಸೌಲಭ್ಯ ಇರೋದಿಲ್ಲ. ಆಮೇಲೆ ಅವರ ಕೆಲವು ಇನ್ವೆಸ್ಟಿಗೇಷನ್ಸ್, ಫಾರ್ ಎಕ್ಸಾಂಪಲ್ ಒಂದು ಕ್ಯಾನ್ಸರ್ ಪೇಷಂಟ್ಗೆ ನಾವು ಸರ್ಜರಿ ಮಾಡಬೇಕಂದ್ರೆ ಸರಿಸುಮಾರು ಬ್ಲಡ್ ಇನ್ವೆಸ್ಟಿಗೇಷನ್ ಬೇಕು, ಅವ್ರ ಹಾರ್ಟ್ ಕಂಡೀಷನ್ ಹೇಗಿರುತ್ತೆ ನೋಡಬೇಕು, ಅವ್ರಿಗೆಲ್ಲ ಇನ್ವೆಸ್ಟಿಗೇಷನ್ ಚೆನ್ನಾಗಿದ್ದಾರೆ, ಇಲ್ಲ ಅನಸ್ತೀಸಿಯಾ ಕೊಡ್ಬೋದಾ, ಸರ್ಜರಿ ತಡ್ಕೊಳಕ್ ಆಗ್ತಾರ, ಅವೆಲ್ಲ ಟೆಸ್ಟ್ ಮಾಡ್ಬೇಕಂದ್ರೆ ಸರಿಸುಮಾರು ಒಂದು 9,000 to 10,000 ಟೆಸ್ಟ್ಗಳೇ ಆಗುತ್ತೆ. ಅದನ್ನ ಅಫೋರ್ಡ್ ಮಾಡಕ್ ಆಗೋದಿಲ್ಲ. ಸೊ ನಾವು ಸರ್ ಅವರ ಹೆಲ್ಪ್ ಇಂದ ಈ CSR ಆಕ್ಟಿವಿಟಿಯಿಂದ ಎಲ್ಲ ಕವರ್ ಆಗಂಗಾಯ್ತು. ಪೇಷಂಟ್ಗೆ ದೇ ಆರ್ ಏಬಲ್ ಟು ಸೇವ್ ಸೋ ಮಚ್ ಮನಿ. ಆ ಉಳಿತಾಯ ಪಾಪ ಅದನ್ನ ಅವರು ದಿನನಿತ್ಯಕ್ಕೆ ಉಪಯೋಗಿಸ್ಕೊಬಹುದು. ಯಾರು ಗಂಟು ಅವ್ರಿಗೆ ಕೈಗೆ ಸಿಗೋ ಲೆವೆಲ್ ಬರೋ ತರ ಕಾಯ್ಬೇಡಿ ಅಂತಲೇ ಸ್ಕ್ರೀನಿಂಗ್ ಅಂತ ಹೇಳುದು. ಸ್ಕ್ರೀನಿಂಗ್ ಅಂದ್ರೆ ತಾವೇ ಚೆಕ್ ಮಾಡ್ಕೊಂಡಾಗ ಅವ್ರ ಕೈಗೂ ಸಾಕಾದ್ರು. ಆ ಅರ್ಲಿ ಸ್ಟೇಜ್ ಅಲ್ಲಿ ಹಿಡಿಕೆ ನಮ್ಮ ಪ್ರಯತ್ನ. ಎಲ್ಲಾ ಹೆಂಗಸು ಅಷ್ಟು ಗೊತ್ತಾಗೋ ಮುಂಚೆ ನಾನೊಂದು ಪಿಕಪ್ ಆಗೋ ಕೇಸ್ ಬಂದ್ರೆ ವೆರಿ ಗುಡ್ ರಿಸಲ್ಟ್ಸ್ ವಿಲ್ ಫೈಂಡ್. ಬಟ್ ಈಗ ಮುಂಚೆ ವಾರ್ನಿಂಗ್ ಸಿಗ್ನಲ್ಸ್ ಅಂತ ನಾನೇ ಪ್ರಾಕ್ಟೀಸ್ ಸೇರ್ಕೋಸ್ಕರಲ್ಲಿ ಗಂಟು, ಗೆಡ್ಡೆ, ತೊಟ್ಟಿಂದ ರಕ್ತ ಸುರಿಯುವುದು ಅಥವಾ ಮೂವ್ ಆಗದೆ ಇರೋದು, ಒಂದ್ ಬ್ರೆಸ್ಟ್ ದೊಡ್ಡದಾಗಿ ಕಾಣಿಸೋದು ಅಥವಾ ಕಂಕ್ಳಲ್ಲಿ ಗಂಟು ಕಾಣಿಸೋದು, ಈ ಬೋನ್ ಮೇಲೆ ಕಾಣಿಸೋದು, ಕೈ ಉಟ್ಕೊಳ್ಳೋದು, ನಿಜವಾಗ್ಲೂ ಅವೆಲ್ಲ ಅಡ್ವಾನ್ಸ್ ಸ್ಟೇಜಸ್. ಯಾರು ಆ ಸ್ಥಿತಿಗೆ ಬರಲೇಬಾರ್ದು ಅಂತೆಲ್ಲ ನಮ್ಗೆ ಅನ್ಸುತ್ತೆ. ಸೊ ವಾರ್ನಿಂಗ್ ಸಿಗ್ನಲ್ಸ್ ಅದು ನೀವು ಕೇಳಿದ್ರೆ ಹೇಳ್ತಿದ್ದೀನಿ. ಬಟ್ ಯಾವ ಒಂದು ಪೇಷಂಟು ಆ ಸ್ಥಿತಿಗೆ ಬರೋದೇ ಬೇಡ. ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇಷ್ಟು ಸೌಲಭ್ಯಗಳು ಇಟ್ಕೊಂಡು ಬೇಗ 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 ಬನ್ನಿ ಅಂತ ಇಷ್ಟ ಮೆಸೇಜ್. ಮಾತಾ ಅಮೃತಾನಂದಮಯಿ ಅಲ್ಲಿ ಐಸಿಯುಗೆ 20 ಬೆಡ್ ಕೊಟ್ಟಿದ್ದೀವಿ. ಸೊ ಹೆಂಗೆ ಅಂತಂದ್ರೆ ನಾವು ಒಂದೇ ಒಂದು ಪ್ರೋಗ್ರಾಮ್ ನ ಇಟ್ಕೊಂಡ್ಬಿಡ್ತು ಅಂದ್ರೆ ನಾವು ಬಹಳಷ್ಟು ಕಮ್ಯುನಿಟಿನಲ್ಲಿ ಬೇರೆ ಬೇರೆ ತರಹದ ರಿಕ್ವೈರ್ಮೆಂಟ್ ಇರೋದನ್ನ ರೀಚ್ ಮಾಡಕ್ಕಾಗಲ್ಲ. ಬಟ್ ಹಾಗಂತ ನಾವು ಇದೇನು ಅಂತಂದ್ರೆ ಇವತ್ತು ಇಲ್ಲಿ ಒಂದು ಈ ಕೆಲಸ ಮಾಡ್ಬಿಟ್ಟಿದ್ದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀವಿ ಅಂತಲ್ಲ. ದೇರ್ ಹ್ಯಾಸ್ ಟು ಬಿ ಕಂಟಿನ್ಯೂಟಿ. ನೀವು ಹೇಳ್ದಂಗೆ ಇದೇನು ಅಂತಂದ್ರೆ ಯಾರು ಕೇಳ್ತಾರೆ ಪ್ರತಿ ವರ್ಷನೂ ಮಾಡಕ್ಕಾಗತ್ತ ಅಂತ. ಸೊ ನಾವು ಅದಲ್ಲದೆ ವಿ ಆರ್ ಆಲ್ಸೋ ವೆನ್ ಐ ವಾಸ್ ಇನ್ CII ಚೇರ್ಮನ್ ಆಗಿರುವಾಗ ಬಹಳಷ್ಟು ಕಂಪ್ನಿಗಳು ಇದನ್ನ ಕೆಲಸಗಳನ್ನ ಮಾಡ್ತಾ ಇದೆ. ಕೆಲವೆಲ್ಲ ಕೆಲಸಗಳು ನಾವು ಮಾಡಿದ್ದು ನಿಮ್ಮ ಗಮನಕ್ಕೆ ಬರ್ದೇ ಇರ್ಬೋದು ಅಥವಾ ಪಬ್ಲಿಕ್ ಗಮನಕ್ಕೆ ಬರ್ದೇ ಇರ್ಬೋದು. ಸೊ ಇದರಲ್ಲಿ ಎರಡು ತರ ಸ್ವಾರ್ಥ ಇದೆ. ಒಂದು, ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಯಾವ ಕೆಲಸ ಮಾಡಿದೀವಿ ಅಂತ ಅಂದ್ಬಿಟ್ಟು ಹೇಳ್ಕೊಳ್ಳೋದು, ನಿಮ್ ಜೊತೆ ಅದನ್ನ ಹಂಚ್ಕೊಳ್ಳೋದೊಂದು. ಇನ್ನೊಂದೇನು ಅಂದ್ರೆ ಜನಗಳಿಗೆ ಮತ್ತೆ ಕಮ್ಯುನಿಟಿಗೆ ಗೊತ್ತಾಗ್ಲಿ. ಈಗ ಯಾರೋರ್ಗೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದ್ರೆ ಓಕೆ, ದೇರ್ ಆರ್ ಕಂಪನೀಸ್, ದೇರ್ ಆರ್ ಹಾಸ್ಪಿಟಲ್ಸ್, ದೇರ್ ಆರ್ ಡಾಕ್ಟರ್ಸ್ ಹೂ ಆರ್ ದೇರ್ ಟು ಹೆಲ್ಪ್ ದೆಮ್. ಅವರು ತಮ್ಗೆ ಅನ್ಕೊಂಡ್ಬಿಟ್ಟು ನಮ್ಗೆ ಇದರಿಂದ ಮುಕ್ತಿನೇ ಇಲ್ಲ ಅನ್ನೋ ಅನ್ಕೊಳ್ಳೋ ಬದಲು ದೇ ಕ್ಯಾನ್ ರೀಚ್ ಔಟ್. ಡೆಫಿನೆಟ್ಲಿ ಯಾರು ಮುಂದೆ ಬರ್ತಾರೆ. ಇದು ಕಂಪನಿನೇ ಆಗ್ಬೇಕು ಅಂತಿಲ್ಲ ಅಥವಾ ಹಾಸ್ಪಿಟಲೇ ಆಗ್ಬೇಕು ಅಂತಿಲ್ಲ. ಈ CSR ಅನ್ನೋದಾಗಿ ಕೆಲವು ಸತಿ ಏನ್ ಅನ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ನಾವು ಇದು ಕಂಪನಿ ಮಾತ್ರ ಮಾಡೋದು ಅಂತ ಅಂದ್ಬಿಟ್ಟು. ಆದ್ರೆ ಪ್ರತಿಯೊಬ್ಬ ನಾಗರಿಕನೂ ಓಕೆ, ಹೂ ಈಸ್ ಫೈನಾನ್ಷಿಯಲಿ ಗುಡ್, ಓಕೆ, ಹೂ ಈಸ್ ಫೈನಾನ್ಷಿಯಲಿ ಹೆಲ್ತಿ, ಓಕೆ, ಹಿ ಕ್ಯಾನ್ ಕಾಂಟ್ರಿಬ್ಯೂಟ್ ಇಟ್. ಓಕೆ, ಹನಿ ಗುಡಿದ್ರೆ ಹಳ್ಳ, ಇರೋ ತೆನೆ ಗುಡಿದ್ರೆ ಭತ್ತ ಅಂತಂದಂಗೆ ಎಲ್ಲಾರು ಒಂದಷ್ಟು ಹಣವನ್ನ ಅಥವಾ ನಾವು ಸಮಾಜದ ಕಡೆ ಅವ್ರು ವಿನಿಯೋಗ ಮಾಡ್ತು ಅಂತಂದ್ರೆ
ಇಲ್ಲಿ ಹಾಸ್ಪಿಟಲ್ ನಲ್ಲಿ ಬೇಕಾದಷ್ಟು ಸ್ಕೀಮ್ಗಳಿದೆ. ಆಮೇಲೆ ನಿಮ್ಗೆ ಇದ್ರ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಓಕೆ, ಸೊ ಈ ಅರಿವು ಜನಗಳಲ್ಲಿ ಮೂಡಬೇಕು. ಯಾಕಂದ್ರೆ ಎಲ್ಲಾರು ಏನ್ ಅನ್ಕೋತಾರೆ ಅಂತಂದ್ರೆ, ನಾನು ಒಂದು 100 ರೂಪಾಯಿ ಕೊಟ್ರೆ ಅಥವಾ 500 ರೂಪಾಯಿ ಕೊಟ್ರೆ ಅದರಿಂದ ಏನಾಗುತ್ತೆ ಅಂತ. ಆತರ ಒಂದು 50 ಜನ 100 ರೂಪಾಯಿ 500 ರೂಪಾಯಿ ಕೊಡ್ತು ಅಂತಂದ್ರೆ ಒಂದು ರೋಗಿಯನ್ನ ಅದನ್ನ ಗುಣಪಡಿಸಕ್ಕೆ ಪ್ರಯತ್ನ ಪಡ್ಬೋದು. ಸೊ ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ, ಈ ಅವೇರ್ನೆಸ್ ಎಲ್ಲಾರಿಗೂ ಬರ್ಲಿ. ಅದನ್ನ ನೀವು ಆದಷ್ಟು ಸ್ಪ್ರೆಡ್ ಮಾಡಿದಷ್ಟು ಜನಗಳಿಗೆ ಒಂದು ಈ ಪ್ರೋಗ್ರಾಮ್ ಇರೋದು ಗೊತ್ತಾಗತ್ತೆ. ಎರಡನೇದು, ಅವರು ಅದರಲ್ಲಿ ಪಾಲ್ಗೊಳ್ಬೇಕು ಅಂತಂದ್ರೆ ಯಾವುದೇ ತರದಲ್ಲಾಗ್ಲಿ ಅದಕ್ಕೆ ಒಂದು ಅವಕಾಶನೂ ಸಿಗುತ್ತೆ. ಸರ್, ದೇಶದಲ್ಲಿ ಒಂದು ಬಿಸ್ನೆಸ್ ಮ್ಯಾಗ್ನೆಟ್ ಈ ಭಾವನೆ ನಿಮ್ಗೆ ಯಾಕೆ ಬಂತು ಸರ್? ಇದು ಎರಡು ತರ ಇದೆ. ಪ್ರತಿಯೊಂದು ಕಂಪ್ನಿನಲ್ಲೂ ಇದಿದೆ. ಅದು ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಓಕೆ, ಎಲ್ಲಾ ಕಂಪನಿಯು ತಮ್ಮಲ್ಲಿ ಎಷ್ಟು ಲಾಭ ಮಾಡ್ತಾರೋ ಆ ಲಾಭದಲ್ಲಿ ಇಷ್ಟು ಪರ್ಸೆಂಟೇಜ್ ಅನ್ನೋದನ್ನ ಅವರು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ವಿನಿಯೋಗಿಸಬೇಕು ಅಂತ ಅಂದ್ಬಿಟ್ಟು ಒಂದು ರೂಲ್ಸ್ ಇದೆ. ಓಕೆ, ಅದು ಎಲ್ಲಾ ಕಂಪನಿಗಳು ಪಾಲಿಸುತ್ತವೆ. ಓಕೆ, ಸೊ ಇವಾಗ ಏನ್ ಬರ್ತಾ ಇದೆ ಅಂದ್ರೆ, ಈ ಮುಂಚೆ ಏನಾಗ್ತಾ ಇತ್ತು ಅಂತಂದ್ರೆ, ಇದು ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ಇನ್ವಾಲ್ವ್ ಆಗ್ತಾ ಇದ್ವಿ. ಅದರಲ್ಲಿ ಇಲ್ಲ ನಾವೇ ಡೈರೆಕ್ಟ್ ಆಗಿ ಮಾಡ್ತಾ ಇದ್ವಿ, ಅಥವಾ ಇದೇ ತರ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ತರ ಒಬ್ರು ಪಾರ್ಟ್ನರ್ ಜೊತೆ ಅದನ್ನ ಮಾಡ್ತಾ ಇದ್ವಿ. ಬಟ್ ಅದು ಅವೇರ್ನೆಸ್ ಇರ್ಲಿಲ್ಲ. ಅದೊಂದು ಮೋರ್ ದೆನ್ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಏನು ಅಂತಂದ್ರೆ, ಅದನ್ನ ಒಂದು ಶೇರ್ ಮಾಡ್ಕೋತಾ ಇರ್ಲಿಲ್ಲ. ವೆಬ್ಸೈಟ್ ಅಲ್ಲಿ ಹೋಯ್ತು ಅಂತಂದ್ರೆ, ಪ್ರತಿಯೊಂದು ಕಂಪನಿ ವೆಬ್ಸೈಟ್ ಅಲ್ಲಿ, ನಮ್ದು ಪಬ್ಲಿಕ್ ಲಿಸ್ಟೆಡ್ ಕಂಪನಿನಲ್ಲಿ ಏನೇನ್ ಮಾಡಿದೀವಿ ಎಲ್ಲಾ ಇನ್ಫಾರ್ಮೇಶನ್ ಇರುತ್ತೆ. ಮತ್ತೆ ಆನ್ಯುಯಲ್ ರಿಪೋರ್ಟ್ ಬಂದಾಗ ಅದ್ರೆಲ್ಲ ಇರುತ್ತೆ. ಸೊ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇದನ್ನ ಇದಂಗೆ ಅಂದ್ರೆ ಮುಂಚೆನೆ ನಾವು ಹೇಳಿ ಅದನ್ನ ಕಾರ್ಯಗತ ಮಾಡೋದು. ಅದೇ ಇದು ಡಾಕ್ಟರ್ ಹೇಳಿದಂಗೆ ಒಂದು ಟ್ರಾನ್ಸ್ಪರೆನ್ಸಿ, ನಾವು ಇಲ್ಲಿ ವಿನಿಯೋಗಿಸ್ತಾ ಇದೀವಿ, ಈ ಪ್ರೋಗ್ರಾಮ್ ಇಷ್ಟು ಸಕ್ಸಸ್ ಆಗಿದೆ, ಅದನ್ನ ನಿಮ್ಗಳ ಜೊತೆ ಹಂಚ್ಕೊಂಡಾಗ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಅಲ್ಲಿ ಅದು ಅವೇರ್ನೆಸ್ ಬರುತ್ತೆ. ಆ ಪಬ್ಲಿಕ್ ನಲ್ಲಿ ಅವೇರ್ನೆಸ್ ಬಂದಾಗ ವಿ ವಿಲ್ ಬಿ ಏಬಲ್ ಟು ಡೂ ಮೋರ್. ಆಮೇಲೆ ನಮಗೂ ಬೇರೆ ಇನ್ನೆಲ್ಲೋ ಏನೋ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಾವು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಬಂದು ನಮ್ಗೆ ಹೇಳ್ದೆ ಹೋಗಿದ್ರೆ ಈ ತರ ಒಂದು ಪ್ರೋಗ್ರಾಮ್ ಮಾಡಬಹುದು, ಸಾಧ್ಯತೆ ಇದೆ, ಇದಕ್ಕೆ ನಾವು ಕೈಗೂಡಿಸ್ತೀವಿ, ಇದಕ್ಕೆ ನಮ್ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇದು ಬರೀ ಎಲ್ಲ ನಾವೇ ಮಾಡಿದ್ದಲ್ಲ, ಅವ್ರ ಕಡೆಯಿಂದನೂ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಅವರು ಡಿಸ್ಕೌಂಟ್ ಮಾಡಿದ್ದಾರೆ. ಓಕೆ, ದೇ ಹ್ಯಾವ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಫಾರ್ ಇಟ್. ಸೊ ಈ ತರ ಎರಡು ಕಂಪನಿಗಳು, ಎರಡು ಇನ್ಸ್ಟಿಟ್ಯೂಷನ್ಸ್ ಜೊತೆಲಿ ಕೈಗೂಡಿಸ್ತು ಅಂತಂದ್ರೆ, ಯು ಕ್ಯಾನ್ ಡೂ ಮೋರ್ ಸಚ್ ಪ್ರೋಗ್ರಾಮ್ಸ್ ಅಂಡ್ ವಿಚ್ ಇಸ್ ಫೈನಲಿ ಗೋಯಿಂಗ್ ಟು ರೀಚ್ ದ ಕಾಮನ್ ಮ್ಯಾನ್ ಆರ್ ದ ಪೀಪಲ್ ಹೂ ನೀಡ್ ಇಟ್ ಮೋಸ್ಟ್, whether they have a BPL or not. Okay, but 5 lakhs ಕೊಡೋದಿಲ್ಲ. ಸೊ ಪ್ರತಿಯೊಂದು ಸರ್ಜರಿ ಅಥವಾ ಇದಕ್ಕೆ ಒಂದು ಲಿಮಿಟ್ ಅಮೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಸ್ತನ ಕ್ಯಾನ್ಸರ್ಗೆ 25,000 ಅಷ್ಟೇ ಕೊಡೋದು, 5 lakhs ಕೊಡೋದಿಲ್ಲ. ಅದು ಆಕ್ಚುಲಿ ಜನರಲ್ಲಿ ಅದು ಮಿತ್ತಿದೆ. ಸರ್ಕಾರ ಹೇಳ್ತಾರೆ ನಿಮ್ಗೆ 5 ಲಕ್ಷವರೆಗೂ ಕೊಡ್ತೀನಿ ಅಂತ. ತಪ್ಪು. 5 ಲಕ್ಷವರೆಗೂ ಲಿಮಿಟ್ ಅದು 5 ಲಕ್ಷ ಕೊಡ್ಬೇಕಂತೀನಿ. ಯಾಕಂದ್ರೆ ಸುಮಾರು ಜನ ಬಂದ್ಬಿಟ್ಟು ಕಾರ್ಡ್ ತೋರಿಸ್ಬಿಟ್ಟು ನಂಗೆ 5 ಲಕ್ಷ ಇದೆ ಅಂತ ಹೇಳ್ತಾರೆ. ಅದು 5 ಲಕ್ಷ ಅಲ್ಲ. ಸೊ ಇದು ನಮ್ಮ ಹಾಸ್ಪಿಟಲ್ BPL ಕಾರ್ಡ್ ಇದೆ, ESI ಇದೆ, ECHS ಇದೆ, ಪ್ರತಿಯೊಂದು ಸ್ಕೀಮು ಇದೆ, ಇನ್ಶೂರೆನ್ಸ್ ಇದೆ. ಅಂಡ್ ಅವ್ರು ಹೇಳಿದ್ರು ಲೈಕ್ ಎಲ್ಲಾ ಕ್ಯಾನ್ಸರ್ಗೂ ಟ್ರೈ ಮಾಡುವ ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಪೇಷಂಟ್ ಸ್ಮೋಕಿಂಗ್ ಆಗಲಿ ಆಲ್ಕೋಹಾಲ್ ಆಗಲಿ ಹಿಸ್ಟ್ರಿ ಇದ್ರೆ ಇನ್ಶೂರೆನ್ಸ್ ರೈಟ್ ಅವೇ ರಿಜೆಕ್ಟ್ ಮಾಡೋದು. ಹೌದಲ್ವಾ? ತನ್ನಾಗಿ ತಾನೇ ಮಾಡ್ಕೊಂಡಿರೋ ತಪ್ಪಿಗೆ ಕೆಲವೊಂದು ಕಂಪನೀಸ್ ಕೊಡಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಚೂಸ್ ಮಾಡಿರ ಅಂದ್ರೆ, ಹೆಣ್ಮಕ್ಳಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಕ್ಯಾನ್ಸರ್ ಇದು. ಬಡತನದಲ್ಲಿ ಅವರು ಅದು ಪಾಪ ಇಷ್ಟು ಅಫೋರ್ಡ್ ಮಾಡಕ್ ಆಗ್ದಿರ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನ ತಪ್ಪಿಸ್ಬೇಕು ಅಂತ ಇದು ಮಾಡ್ತಾರೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.